ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಅಮೃತ ಗೌಡ. ಇದು ನನ್ನ ಫಸ್ಟ್ ಮಿನಿ ವ್ಲಾಗ್ ಆಗಿರುತ್ತೆ. ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ನಾನು ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಿದ್ದೀನಿ. ನಾಳೆ ನಾವು ದೇವಸ್ಥಾನಕ್ಕೆ ಹೋಗೋ ಕಾರಣ ಹಿಂದಿನ ದಿನವೇ ಎಲ್ಲ ಕ್ಲೀನ್ ಮಾಡ್ಕೊಬಿಟ್ರೆ ನಾಳೆ ಈಸಿ ಆಗುತ್ತೆ. ಯಾಕಂದರೆ ಬೆಳಿಗ್ಗೆ ಬೇಗ ಹೋಗೋಣ 4 ಗಂಟೆಗೆ ಅಂತ ಅಂದ್ಕೊಂಡಿದ್ವಿ. 4 ಗಂಟೆಗೆ ಎದ್ದು ಸ್ನಾನ ಮಾಡಿ ದೇವ್ರ ಪೂಜೆ ಎಲ್ಲ ಮುಗಿದ್ಮೇಲೆ ನಾನು ರಾಯರ ನಾಮಲೇಖನವನ್ನು ಬರಿತೀನಿ. ಅದೆಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ನಾವು ಮೈಸೂರು ಕಡೆ ಹೊರಗಡೆಯಿಂದನೇ ಮೈಸೂರು ಪ್ಯಾಲೇಸ್ ನೋಡಿಕೊಂಡು ನಂಜುಂಡೇಶ್ವರ ಸ್ವಾಮಿದು ಹರಕೆ ಇದ್ದಿದ್ದ ಕಾರಣ ನಾವು ಮುಡಿ ಕೊಟ್ವಿ. ಅದಾದಮೇಲೆ ನಾವು ಅಲ್ಲಿ ಇವತ್ತು ಹುಣ್ಣಿಮೆ ಆಗಿರೋದ್ರಿಂದ ದೀಪ ಹಚ್ಚೋಣ, 365 ಬತ್ತಿದ್ದು ದೀಪ ಹಚ್ಚೋಣ ಅಂತ ಮನೆಯಿಂದನೇ ಎಲ್ಲನೂ ತೊಗೊಂಡೋಗಿದ್ವಿ. ಅಲ್ಲೋಗಿ ಎಲ್ಲ ರೆಡಿ ಮಾಡಿಕೊಂಡು ಅಲ್ಲಂತೂ ತುಂಬ ರಶ್ ಇತ್ತು, ಕೂತ್ಕೊಳ್ಳೋಕ್ಕೂ ಜಾಗ ಇರಲಿಲ್ಲ. ಅವತ್ತು ಅಷ್ಟು ರಶ್ ಇತ್ತು. ಆಮೇಲೆ ಅಲ್ಲೊಂದು ಟೇಬಲ್ ಇತ್ತು, ಟೇಬಲ್ ಹತ್ರನೇ ಎಲ್ಲ ಹಂಗೆ ಒರೆಸ್ಬಿಟ್ಟು ರಂಗೋಲಿ ಎಲ್ಲ ಬಿಟ್ಟು ಕ್ಲೀನ್ ಮಾಡಿ ನಾವೇನೇ ಅದನ್ನು ದೀಪ ಹಚ್ಚಿ ನಂಜನಗೂಡಿನ ಶ್ರೀಕಂಠೇಶ್ವರನಿಗೆ ದೀಪಾರಾಧನೆ ಮಾಡಿ ಅಲ್ಲಿಂದ ಹಳ್ಳಿಕಟ್ಟೆ ಹತ್ರ ಹೋದ್ವಿ. ಅಲ್ಲಿ ಪ್ರದಕ್ಷಿಣೆ ಹಾಕೋಣ ಅಂತ ಹೋಗಿ ಇದೆಲ್ಲ ಆದಮೇಲೆ ದೇವ್ರ ದರ್ಶನಕ್ಕೆ ಹೋಗೋಣ ಅಂತ ಹೋದ್ವಿ. ಬಟ್ ಅಲ್ಲಿ ತುಂಬ ಜನ ಇನ್ಫ್ಲೂಯೆನ್ಸ್ ಮೇಲೆ ಒಳಗಡೆ ಹೋದರು. ನಾವು ಧರ್ಮ ದರ್ಶನಕ್ಕೆ ಹೋಗಿದ್ವಿ. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ.